ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಸೊ ದಟ್ KSOU ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ದೀರಾ. ಆ್ಯಂಡ್ ನಿಮ್ಮ ಸ್ಕಾಲರ್ಶಿಪ್ ಎಷ್ಟು ಬಂದಿದೆ, ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು, ಸ್ಕಾಲರ್ಶಿಪ್ 2 ಇಯರ್ಸು ಬಂತ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂತ, ಅದು ಬಂತ ಅನ್ನೋದು ತುಂಬ ಜನ ಕೇಳಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಬನ್ನಿ ಸ್ಕಾಲರ್ಶಿಪ್ ನಾನು ಹೇಗೆ ಅಪ್ಲೈ ಮಾಡಿದೆ ಅನ್ನೋದು ಹೇಳ್ತೀನಿ. ಸೊ ಫಸ್ಟ್ಲಿ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನಾವು ಅಪ್ಲೈ ಮಾಡಬೇಕು. ಸೊ ನಾನು ಸೈಬರ್ ಹೋಗಿ ಅಪ್ಲೈ ಮಾಡಿದ್ದು. ಸೈಬರಲ್ಲಿ ನಾನು ಫಸ್ಟ್ ಹೋಗಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಕರೆಸ್ಪಾಂಡೆನ್ಸ್ಗೆ ಅಂತ ಕೇಳಿದಾಗ ಅವ್ರು ಫಸ್ಟ್ ಹೇಳಿದ್ದೆ ಆ ಥರ ಯಾರಿಗೂ ಕರೆಸ್ಪಾಂಡೆನ್ಸಲ್ಲಿ ಮಾಡಿಕೊಟ್ಟಿಲ್ಲ ಅನ್ನೋದು. ಆ್ಯಂಡ್ ನಾನು ಹೇಳ್ತೀನಿ ಅವ್ರಿಗೆ, ಇಲ್ಲ ರೀಜನಲ್ ಸೆಂಟರಲ್ಲೇ ನಮಗೆ ಹೇಳಿ ಕಳಿಸಿದ್ದಾರೆ, ನೀವು ಅಪ್ಲೈ ಮಾಡ್ಬೋದು ಅಂತ. ಸೊ ನೀವು ಟ್ರೈ ಮಾಡಿ ಒಂದ್ಸಲ ಅಂತ ಹೇಳ್ತಿದ್ದೆ. ಸೊ ಅವ್ರು ಟ್ರೈ ಮಾಡ್ತಾರೆ. ಸೊ ಅವ್ರು ಮಾಡುವಾಗ ಅಲ್ಲಿ ಕಾಲೇಜ್ ನೇಮ್ ಅಂತ ಕೇಳುತ್ತೆ. ಕಾಲೇಜ್ ನೇಮು ನನಗೆ KSOU ಅಂತ ಹೇಳ್ತೀನಿ. KSOU ಅಂತ ಹಾಕಿದಾಗ ಅಲ್ಲಿ ಎಂಟ್ರಿ ತೋರಿಸ್ಲಿಲ್ಲ. ಸೊ ಅವ್ರು ಹೇಳಿದ್ರು, ಇಲ್ಲ ಸ್ಕಾಲರ್ಶಿಪ್ ಈ ಯೂನಿವರ್ಸಿಟಿ ನಿಮಗೆ ಸಿಗೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಮತ್ತೆ ರೀಜನಲ್ ಸೆಂಟರ್ಗೆ ವಾಪಸ್ ಹೋಗಿ ಅವತ್ತು ಕೇಳ್ಕೊಂಡು ಬರ್ತೀನಿ. ಯಾಕಂದರೆ ನಾನು ನೋಟಿಸ್ ಬೋರ್ಡ್ ನೋಡಿರಲ್ಲ. ಸೊ ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಯಾಕಂದರೆ ಫಸ್ಟು ನೀವೇನು ಮಾಡಬೇಕು, ನೋಟಿಸ್ ಬೋರ್ಡ್ ನೋಡಬೇಕು. ಅಲ್ಲಿ ತುಂಬ ಇನ್ಫಾರ್ಮೇಷನ್ಸ್ ಹಾಕಿರ್ತಾರೆ. ಯಾರು ನಿಮಗೆ ಕರೆದ್ಬಿಟ್ಟು ಹೇಳೋದಿಲ್ಲ ಇದನ್ನು ನೋಡಿ ಅದನ್ನು ನೋಡಿ ಅಂತ. ಸೊ ನೀವೇ ಒಂದು ಕಣ್ಣಾಡಿಸ್ಬೇಕು ನೋಟಿಸ್ ಬೋರ್ಡ್ನ. ಎಲ್ಲೇ ಹೋದರೂ ಅಷ್ಟೇ ನೋಟಿಸ್ ಬೋರ್ಡು ಒಂದು ಸಲ ನೋಡಬೇಕು ಕಾಲೇಜ್ಗಳಲ್ಲಿ. ರೀಜನಲ್ ಸೆಂಟರ್ಗೆ ಹೋಗಿ ಮೇಡಮ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ ನೋಡಿ ಕಾಲೇಜ್ ನೇಮು ಮತ್ತು ಅಡ್ರೆಸ್ ಏನಂತ ಹಾಕಬೇಕು ಅಂತ. ನೋಟಿಸ್ ಬೋರ್ಡಲ್ಲಿ ಏನಂತ ಹಾಕಿರ್ತಾರೆ ಕಾಲೇಜ್ ನೇಮ್ ಅಂತ ಅಂದರೆ KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ U0228 ಅಂತ ಹಾಕಿರ್ತಾರೆ. ಆ್ಯಂಡ್ ಜಿಲ್ಲೆ ಮತ್ತು ತಾಲೂಕಿನ ಹೆಸರು ಬಂದುಬಿಟ್ಟು ಮೈಸೂರು ಅಂತ ಕೊಡಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇತ್ತು. ಅದ್ರ ಕೆಳಗಡೆ ನಾವು ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಈ ಅಕ್ನಾಲೆಜ್ಮೆಂಟ್ ಜೊತೆಗೆ, ಅಂದರೆ SSP ಅಪ್ಲೈ ಮಾಡಿದ್ಮೇಲೆ ನಮಗೊಂದು ಜೆರಾಕ್ಸ್ ಕೊಡ್ತಾರಲ್ವ, ಅದೇ ಅಕ್ನಾಲೆಜ್ಮೆಂಟು. ಆ ಅಕ್ನಾಲೆಜ್ಮೆಂಟ್ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ಅಲ್ಲೇ ಮೆನ್ಷನ್ ಮಾಡಿದರು. ಸೊ ಅದನ್ನೆಲ್ಲ ನಾನು ಒಂದು ಫೋಟೋ ತೊಗೊಂಡು ಬಂದು ಅಪ್ಲೈ ಮಾಡಿದ್ಮೇಲೆ ಅದು ಓಕೆ ಆಯಿತು. ಸೊ ನಾವು ಏನು ಕಾಲೇಜ್ ಹೆಸರು ಮತ್ತು ಅದು ಮೈಸೂರು ಅನ್ನೋದು ಏನು ಕೊಟ್ವಿ, ಅದಾದಮೇಲೆ ನಮಗೆ ಅಕ್ನಾಲೆಜ್ಮೆಂಟ್ ಸಿಕ್ತು. ಅದು ಸಿಕ್ಕಿದ್ದಾದಮೇಲೆ ನಾನು ಈ ಕಡೆ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ, ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದ್ದೆ ಅನ್ನೋದು. ಸೊ ಅಲ್ಲಿ ID ಕಾರ್ಡ್ ಅಂತ ಇದೆಯಲ್ಲ, ಆ ID ಕಾರ್ಡ್ ಬಂದುಬಿಟ್ಟು ಕಾಲೇಜಿಂದನೇ ಕೊಡ್ತಾರೆ. ಅಂದರೆ ರೀಜನಲ್ ಸೆಂಟರೇ ಫಸ್ಟು ನಾವು ಅಡ್ಮಿಷನ್ ಆಗುವಾಗೇ ಒಂದು 2 ಡೇಸ್ ಆದಮೇಲೆ ನಮಗೆ ಕೊಡ್ತಾರೆ ಅದನ್ನ. ಸೊ ಆ ID ಕಾರ್ಡ್ ಜೆರಾಕ್ಸು ತೊಗೊಂಡೋಗ್ಬೇಕು. ಜೊತೆಗೆ ಪೇರೆಂಟ್ಸ್ದು ಆಧಾರ್ ಜೆರಾಕ್ಸು, ಕ್ಯಾಶ್ಟು, ಇನ್ಕಮ್ಮು, ಏನೇನು ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಹಾಕಿರ್ತೀನಿ, ಅದೆಲ್ಲ ತೊಗೊಂಡು ಹೋಗಬೇಕು. ಬಟ್ 2 ಜೆರಾಕ್ಸ್ ತೊಗೊಂಡು ಹೋಗಬೇಕು. ಒಂದು ಸೆಟ್ ಅವ್ರಿಗೆ, ಒಂದು ಸೆಟ್ಟು ನಮಗೆ ಇದೆಯಲ್ಲ. ಇದು ನಾನು ಫಸ್ಟ್ ಇಯರಲ್ಲಿ ಈ ಸೆಟ್ ತೊಗೊಂಡು ಬಂದಿದ್ದು. ಸೊ ಇದು ಇಷ್ಟು ಡಾಕ್ಯುಮೆಂಟ್ಸ್ ನಾವು ಅವ್ರಿಗೆ ಕೊಟ್ಟು ಬಂದಿದ್ದು. ಇದೊಂದು ಸೆಟ್ ನನ್ನ ಹತ್ರ ಇದೆ. ಸೊ ಏನಕ್ಕೆ ಅಂದರೆ ನಮಗೇನಾದ್ರು ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಫರ್ದರ್ ಅಪ್ಲೈ ಮಾಡಿದ್ದು ಅನ್ನೋದಕ್ಕೆ ಇದೊಂದು ಪ್ರೂಫ್ ಅಷ್ಟೇ. ಸೊ ಅದೇನು ಮೋಸ ಆಗಲ್ಲ, ನಿಮ್ಮ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಇದಿಷ್ಟು ಜೆರಾಕ್ಸ್ಗೆ ನಾವು ಗೌರ್ಮೆಂಟ್ ಗೌರ್ಮೆಂಟ್ ಟೀಚರ್ಸ್ ಯಾರಾದರೂ ಇದ್ದರೆ ನಿಮ್ಮ ನಿಯರ್ ಬೈ, ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಹತ್ರನೋ ಯಾರ ಹತ್ರನೋ ಅಥವಾ ಲಾಯರ್ ಹತ್ರನೋ ನಾವು ಅಟೆಸ್ಟೆಡ್ ಮಾಡಿಸ್ಬೇಕು. ನೋಡಿ ಈ ಥರ ಸೀಲು ಮತ್ತು ಸೈನ್ ಇರುತ್ತೆ. ಸೊ ಎಲ್ಲ ಶೀಟ್ಸ್ಗೂ ಇದೇ ಥರ ಮಾಡಿಸ್ಬೇಕು. ಒರಿಜಿನಲ್ ಆಲ್ರೆಡಿ ನಾನು ಅವ್ರಿಗೆ ರೀಜನಲ್ ಸೆಂಟರ್ಗೆ ಕೊಟ್ಬಿಟ್ಟಿದ್ದೆ. ಇದು ಬಂದು ಜೆರಾಕ್ಸ್ ಕಾಪಿ. ಸೊ ಇದು ಜೆರಾಕ್ಸ್ ನನ್ನ ಹತ್ರ ಇದ್ದಿದ್ದು ನಿಮಗೆ ತೋರ್ಸೋಕ್ಕೆ ಅಂತ ತಗೊಂಡೆ. ಸೆಕೆಂಡ್ ಇಯರ್ ಹಾಗೆ ಕೊಟ್ವಿ. ಬಟ್ ಫಸ್ಟ್ ಇಯರು ಟೆಸ್ಟೆಡು ಎಲ್ಲ ಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿ 2 ಇಯರ್ಸ್ ಸ್ಕಾಲರ್ಶಿಪ್ ಬಂತು. ಫಸ್ಟ್ ಇಯರಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, 2 ಥರ ಸ್ಕಾಲರ್ಶಿಪ್ ಬಂತು. ಒಂದು ರೈತರ ಮಕ್ಕಳದು ಅಂತ ನಮ್ಮ ಫಸ್ಟ್ CM ಯಾರಿದ್ರು ಅವ್ರ ಕಡೆಯಿಂದ ಬಂದಿತ್ತು. ಇನ್ನೊಂದು ಅದೇ ಬಸವರಾಜ ಬೊಮ್ಮಾಯಿ ಅವ್ರ ಕಡೆಯಿಂದ. ನೆಕ್ಸ್ಟ್ ಇನ್ನೊಂದು ಸ್ಕಾಲರ್ಶಿಪ್ಪು ಸ್ಟೇಟ್ ಗೌರ್ಮೆಂಟಿಂದ ಬಂದಿತ್ತು. ಈ ವರ್ಷ ಸ್ಟೇಟ್ ಕಡೆಯಿಂದ ಒಂದೇ ಸ್ಕಾಲರ್ಶಿಪ್ ಬಂದಿದೆ. ಸೊ 2 ಸ್ಕಾಲರ್ಶಿಪ್ಪು ಸಿಗ್ತಾ ನನಗೆ, ಹೌದು ಸಿಕ್ತು. ಸೊ 2 ಇಯರ್ಸ್ ಸ್ಕಾಲರ್ಶಿಪ್ಪು ಬಂದಿದೆ. ನಾನು MSc ಫೀಸ್ಗೆ ಏನು ಪೇ ಮಾಡಿದ್ದೆ, ಸೊ ಅದು ಪೂರ್ತಿ ನನಗೆ ಸ್ಕಾಲರ್ಶಿಪ್ ಮುಖಾಂತರ ಬಂದಿದೆ. ಸೊ ನನಗೇನು ಅದು ಬರ್ಡನ್ ಆಯಿತು ಅಂತ ಅನಿಸ್ಲಿಲ್ಲ. ಸಾಫ್ಟ್ ಕಾಪಿ ಕೊಟ್ಟಿರೋದ್ರಿಂದ ಈ ಮೆಟೀರಿಯಲ್ಸ್ ಅಂದರೆ
ಈ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಜೆರಾಕ್ಸ್ ಮಾಡಿಸೋದು ಇದೆಲ್ಲ ಎಕ್ಸ್ಪೆಂಡಿಚರ್ ಇದ್ದೇ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಫೀಸ್ ಏನು ನಾನು ಪೇ ಮಾಡಿದ್ದೆ ಆಲ್ಮೋಸ್ಟ್ ಸ್ಕಾಲರ್ಶಿಪ್ಪಲ್ಲಿ ಬಂದಿದೆ. ಸೊ ನನಗಿದ್ರಲ್ಲಿ ಏನು ಎಕನಾಮಿಕ್ ಬರ್ಡನ್ ಆಯಿತು ಅಂತ ಏನಂತ ಹೇಳಲ್ಲ. ಸೊ ಇದಿಷ್ಟು ಸ್ಕಾಲರ್ಶಿಪ್ ಬಗ್ಗೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ರಿ, ಬಂತ ಅಂತ. ಹೌದು, ನನ್ನ ವಿಡಿಯೋ ಹಾಕಿದ್ದು ನೆಕ್ಸ್ಟ್ ಡೇನೇ ಬಂದಿತ್ತು, ಪೋಸ್ಟ್ ಮುಖಾಂತರ ಬಂದಿದೆ. ಸೊ ಅದನ್ನು ತೋರಿಸ್ತೀನಿ ಒಂದು ನಿಮಿಷ, ಅದು ಹೆಂಗೆ ಬಂದಿದೆ ಪ್ಯಾಕೇಜಲ್ಲಿ ಅಂತ. ಸೊ ಈ ರೀತಿ ಪ್ಯಾಕೇಜಲ್ಲಿ ಬಂದಿದೆ. ಸೊ ಇದು ನಾನು ಇವಾಗ ಓಪನ್ ಮಾಡಿರೋದು, ಇದು ಬಂದಾಗ ಓಪನ್ ಆಗಿರಲಿಲ್ಲ. ಸೊ ಇದರಲ್ಲಿ ಮಾರ್ಕ್ಸ್ ಕಾರ್ಡ್ ಇತ್ತು ನೋಡಿ. ಇಲ್ಲಿ ಫ್ರಂಟ್ ಶೀಟಲ್ಲಿ ಬಂದು MSc ಮ್ಯಾಥಮೆಟಿಕ್ಸು, ರೋಲ್ ನಂಬರು, ನಮ್ಮ ನೇಮು, ಅಡ್ರೆಸ್ಸು ಎಲ್ಲ ನಾವು ಅಡ್ಮಿಷನ್ ಟೈಮಲ್ಲಿ ಏನು ಕೊಟ್ಟಿರ್ತೀವಿ ನೋಡಿ ಅದೇ ಕ್ಲಿಯರಾಗಿ ಹಾಕಿರ್ತಾರೆ. ಆ್ಯಂಡ್ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಪೋಸ್ಟ್ ಮ್ಯಾನ್ಗೆ ಏನಾದ್ರು ನಮ್ಮ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಅವರು ಫೋನ್ ಕೂಡ ಮಾಡಿ ನಮಗೆ ಕರೆಕ್ಟ್ ಅಡ್ರೆಸ್ಗೆ ತಲುಪಿಸ್ತಾರೆ. ಸೊ ಇಫ್ ಇನ್ ಕೇಸ್ ಅದೇನಾದರೂ ನಮಗೆ ಪೋಸ್ಟ್ ಮ್ಯಾನ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಥವಾ ಏನಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಆದರೆ ಅಲ್ಲಿ ಬರೆದಿರ್ತಾರೆ ಇಫ್ ಅನ್ಡಿಲಿವರ್ಡ್ ಪ್ಲೀಸ್ ರಿಟರ್ನ್ ಟು ದ ಸೆಂಡರ್, ಅಂದರೆ ವಾಪಸ್ ಮತ್ತೆ ಯೂನಿವರ್ಸಿಟಿಗೆ ಹೋಗುತ್ತೆ. ನಾವು ಅಲ್ಲೂ ಬೇಕಾದರೆ ಕಲೆಕ್ಟ್ ಮಾಡ್ಕೋಬೋದು ಏನಾದರೂ ನೀವು ಲೊಕೇಟ್ ಆಗಿದ್ದರೆ ನಿಮ್ಮ ಅಡ್ರೆಸ್ಸಿಂದ. ಸೊ ನೆಕ್ಸ್ಟ್ ಇಲ್ಲಿ ಫ್ರಮ್ ಅಡ್ರೆಸ್ಸು ಕರೆಕ್ಟಾಗಿ ಕೊಟ್ಟಿರ್ತಾರೆ, KSOU ಇಂದ ಬಂದಿದೆ, ಮೈಸೂರು ಕಡೆಯಿಂದ ಅಂತ. ಆ್ಯಂಡ್ ಇದು ಸ್ಪೀಡ್ ಪೋಸ್ಟ್ ಮಾಡಿರ್ತಾರೆ, ಬೇಗ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ. ಇಲ್ಲಿ ಡು ನಾಟ್ ಕಟ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ, ಮಾರ್ಕ್ಸ್ ಕಾರ್ಡ್ ಇರೋದ್ರಿಂದ ಡು ನಾಟ್ ಫೋಲ್ಡ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇದು ಮಾರ್ಕ್ಸ್ ಕಾರ್ಡ್ ಬ್ಯಾಕ್ ಶೀಟು, ಇದರಲ್ಲಿ ಡು ನಾಟ್ ಲ್ಯಾಮಿನೇಟ್ ದಿಸ್ ಸರ್ಟಿಫಿಕೇಟ್ ಅಂತ ಬರೆದಿರ್ತಾರೆ, ಯಾಕಂದರೆ ಇದನ್ನ ಲ್ಯಾಮಿನೇಷನ್ ಮಾಡಿಸ್ಬಾರ್ದು ಅಂತ. ಸೊ ಫಸ್ಟ್ ಸೆಮ್ದು ನನಗೆ ಇದೇ ಥರ ಮಾರ್ಕ್ಸ್ ಕಾರ್ಡ್ ಬಂದಿದ್ದು. ಆ್ಯಂಡ್ ಸೆಕೆಂಡ್ ಸೆಮ್ದು ಕೂಡ. ಥರ್ಡ್ ಸೆಮ್ದು ಆನ್ಲೈನಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ, ಬಟ್ ಮಾರ್ಕ್ಸ್ ಕಾರ್ಡ್ ಇನ್ನೂ ರೀಚ್ ಆಗಿಲ್ಲ. ಫೋರ್ತ್ ಸೆಮ್ ಎಕ್ಸಾಮ್ ನಡೀತಾ ಇದೆ. ಸೊ ಇನ್ನೇನು ಕ್ವಶನ್ ಕೇಳಿದ್ರಿ ಅಂದರೆ, ನೀವೇನಾದರೂ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ, ಅಂದರೆ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ನಿಮ್ಮದು ಸ್ಟೂಡೆಂಟ್ ID ಇತ್ತು ಅಂತಂದರೆ SSPದು ಲಾಗಿನ್ ಆಗಿ ಅಲ್ಲಿ ಸ್ಟೂಡೆಂಟ್ ID, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಕೊಟ್ಟರೆ ನಿಮ್ಮದು ಕರೆಂಟ್ ಸ್ಟೇಟಸ್ಸು ಯಾವಾಗ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದು ಅಲ್ಲಿ ತೋರಿಸುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿ ಫೋನ್ ಮಾಡಿ ನೀವು ವಿಚಾರಿಸ್ಬೋದು. ಸೊ ಐ ಹೋಪ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.